ಕರ್ನಾಟಕದ ಜನತೆಗೂ ನನ್ನ ಕಡೆಯಿಂದ ಬಿಗ್ ಹಾಯ್. ನಾನು ನಿಮ್ಮ ಪೂಜಾ ಕಿರ್ದಿ. ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಕಿರ್ದಿ ಬ್ಲಾಗ್ಸ್. ಸೊ ನಾನು ಈ ಚಾನಲ್ನಲ್ಲಿ ಡೈಲಿ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್ ಹಾಗೂ ಫ್ಯಾಷನ್ ರಿಲೇಟೆಡ್ ಕಂಟೆಂಟ್ ಆಗ್ತಾ ಇರ್ತೀನಿ. ಸೊ ನಿಮ್ಗಿಷ್ಟ ಆದಲ್ಲಿ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಸ್ಟೇ ಟ್ಯೂನ್. ಆರ್ಯ ಚಿನಿ ಏನು ಚಾಲೆಂಜ್ ಹೆಸರೇನು? ವಾಟರ್ ಫ್ಲಿಪ್ ಚಾಲೆಂಜ್. ಕರೆಕ್ಟ್. ಖುಷಿ ವಾಟರ್ ಫ್ಲಿಪ್ ಚಾಲೆಂಜ್. ಆರ್ಯ ಮತ್ತೆ ಖುಷಿ ಈಗ ಬಾಟಲ್ ಅದಕ್ಕೆ ನಾವು ವಿಡಿಯೋ ಮಾಡ್ತಿದ್ದೀವಿ, ಬಂದು ನಿಮಗೆ ಕಳಿಸ್ತೀವಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓ ಮೈ ಗಾಡ್, ಗುಡ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ಬಾಯ್. ಗುಡ್ ಗರ್ಲ್. ನೀವಿಬ್ರು ನಾಷ್ಟ ಮಾಡಿದ್ರಾ? ಏನ್ ನಾಷ್ಟ ಮಾಡಿದ್ಲ ಅಜ್ಜಿ? ಇಡ್ಲಿ, ಚಟ್ನಿ, ಸಾಂಬಾರ್. ನಾನು ಅಷ್ಟೇ. ನಾನು ಇನ್ನೂ ನಾಷ್ಟ ಮಾಡಿಲ್ಲ. ನಾಷ್ಟ ಮಾಡಿಬಿಟ್ಟು ಬಾಟಲ್ ಫ್ಲಿಪ್ ಚಾಲೆಂಜ್ನ ಶುರು ಮಾಡ್ಕೊತೀವಿ. ಸೊ ಚಿನಿ, ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಎಸ್, ಸ್ಟಾರ್ಟ್. One, two, three ಇಲ್ಲ, two, three, four times ಆಯ್ತು. 5, 6, 7. Yes, stop ಅಂತ ಹೇಳಿದೆ ನಾನು. ಆರಮನ್ 1, 2, 3 ಸ್ಟಾರ್ಟ್. ಆರ್ಯ 1. ನೀಟಾಗಿ ಮಾಡು. 2. ಬೇಗ. ನೀ ಮಾಡಂಗೆ. ಇನ್ನು 5 ಸೆಕೆಂಡ್ಸ್ ಇದೆ. ಮುಂದೆ ಮಾಡಿ. ಡನ್. ಆರಮನ್ ಎಷ್ಟು ಸಾರಿ ಮಾಡಿದೆ? ಎಷ್ಟು ಸಾರಿ ಮಾಡಿದೆ? ಖುಷಿ, ನೀ ಎಷ್ಟು ಟೈಮ್ ಮಾಡಿದೆ? 7. ಸೊ ವಿನ್ನರ್ ಇಸ್ ಯಾರು? ವಿನ್ನರ್ ಯಾರು? ಈ ಕಡೆ ಬಾ ಖುಷಿ, ಕುಂತ್ಕೊರಿಬ್ರು. ಸೊ ಬಾಟಲ್ ಫ್ಲಿಪ್ ಚಾಲೆಂಜ್ ನ ವಿನ್ನರ್ ಯಾರು? ಖುಷಿ. ಓಕೆ, ಖುಷಿಗೆ ಇವಾಗ ಸರ್ಪ್ರೈಸ್ ಸಿಗುತ್ತೆ. ಆರ್ಯಮನ್ಗೆ ನೀನು ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಆರ್ಯಮನ್, ಓಕೆನಾ? ನಿಂಗೆ ಇನ್ನೊಂದು ಚಾಲೆಂಜಲ್ಲಿ ನೀನು ವಿನ್ ಆಗ್ಬೋದು. ಓಕೆ, ಡೋಂಟ್ ಗೆಟ್ ಡಿಸಪಾಯಿಂಟೆಡ್, ಆಯ್ತಾ? ನಿಂಗೆ ಬೇಜಾರಿಲ್ಲ ತಾನೇ? ಪ್ರಾಕ್ಟೀಸ್ ಮಾಡ್ತಾನೆ ಆರ್ಯಮನ್ ಇವಾಗ. ಓಕೆ, ಈಗ ಲಂಚ್ ಟೈಮು. ಲಂಚಿಗೆ ನಮ್ಮಮ್ಮ ಏನು ಮಾಡಿದ್ದಾರೆ ಅಂತ ನೋಡೋಣ ಬರ್ರಿ. ಇದು ಏನಿದೆ? ಅದು ಕರ್ಚಿಕಾಯಿ. ಅಡವಿಯಲ್ಲಿ ಬೆಳೀತಿರೋದು ಎರೆಯಲ್ಲಿ. ನೆಲದಾಗ ಎರೆಯಲ್ಲಿ ಬೆಳೀತಿದ್ದು ಕರ್ಚಿಕಾಯಿ ಅಂತೇಳಿ. ಜಾಸ್ತಿ ಜನ ಗೊತ್ತಿರಲ್ಲ. ಮಮ್ಮಿ ಇದನ್ನ ಕರ್ಚಿಕಾಯಿ ಪಲ್ಯ ಮಾಡ್ತಾರ. ಹೆಂಗೆ ಮಾಡ್ತಾರ ಅಂತೇಳಿ ನೋಡುಂಬರ್ರಿ.
ಈಗ ಎಣ್ಣೆ ಹಾಕ್ತೀನಿ. ಅಷ್ಟು ಎಣ್ಣೆ, ಜೀರಿಗೆ, ಒಗ್ಗರಣೆ ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಬೇಕು, ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾಗಿರುತ್ತೆ. ಈರುಳ್ಳಿನೂ ಜಾಸ್ತಿ ಆಗಿರುತ್ತೆ. ಈರುಳ್ಳಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾನಂತರೂ ಈ ಕರ್ಜಿಕಾಯಿನ ಬೆಂಗಳೂರಲ್ಲಿ ನೋಡಿಲ್ಲ ಎಲ್ಲೂ. ಇದು ಊರಲ್ಲೇ ಬೆಳೀತಾರೆ, ಹಳ್ಳಿಗಳಲ್ಲಿ. ನೋಡ್ರಿ ಈ ಥರ ಇರುತ್ತೆ. ಇದು ಕಹಿಯಾಗಿರುತ್ತಲ್ಲ ಮಮ್ಮ, ಕೈಯಾಗಿರುತ್ತೆ. ಫುಲ್ಲು ಕಹಿ, ಹಾಗಲಕಾಯಿ ಹೇಗಿರುತ್ತೆ ಆ ಥರ ಕಹಿ ಬರುತ್ತೆ. ಇದು ಔಷಧೀಯ ಗುಣ ಇರುವಂಥ ಒಂದು ತರಕಾರಿ. ಏನಮ್ಮ ನಿಂದು? ಏನದು? ಅದು ಇದು ಥಮ್ಸಪ್. ಈರುಳ್ಳಿ ಹಾಕಿದ್ರೆ ಕಂದು ಬಣ್ಣ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಕರ್ಜಿಕಾಯಿ ಹಾಕಕತ್ತೀವಿ ನೋಡ್ರಿ. ಇವಾಗ ಉಪ್ಪು ಹಾಕತ್ತಾರ ಮಮ್ಮಿ. ಅರಿಶಿನ ಹಾಕಕ್ಕೆ. ಈಗ ಅರಿಶಿನ ಹಾಕತ್ತಾರ. ಅರಿಶಿನ ಹಾಕು. ಫ್ರೈ ಮಾಡ್ಬೇಕಾ? ಗುರಳ್ ಖಾರ ಅಲ್ಲ ಮಮ್ಮಿ? ನೋಡ್ರಿ ಗುರಳ್ ಖಾರ ಹಾಕಕತ್ತೀವಿ. ಖಾರ ಮಾಡಬೇಕು. ಗುರಳ್ ಖಾರ ಹೆಂಗ್ ಮಾಡ್ಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾರೆ ನಮ್ಮಮ್ಮ. ಈಗ ಕೊತ್ತಂಬರಿ ಹಾಕೋದು. ಕಟ್ ಮಾಡಿ, ಕೊತ್ತಂಬರಿ ಕಟ್ ಮಾಡಿ ಹಾಕೋದು. ಇದು ಸ್ವಲ್ಪ ಸ್ಪೈಸಿ ಆಗಿದ್ರೆ ಟೇಸ್ಟ್ ಕೊಡುತ್ತಾ, ಯಾಕಂದ್ರೆ ಇದು ಸ್ವಲ್ಪ ಕೈ ಇರೋದ್ರಿಂದ ಸ್ಪೈಸಿ ಮಾಡಬೇಕು. ಈಗ ಲಂಚ್ ರೆಡಿ ಆಗೈತಿ ನೋಡ್ರಿ. ಲಂಚ್ ನಮ್ಮಮ್ಮ ಏನು ಮಾಡ್ಯಾರಂತ. ಮಮ್ಮಿ ಏನು ಮಾಡಿ? ಕರ್ಜಿಕಾಯಿ ಪಲ್ಯ, ಕಡೆ ಬಾಚಿನ ರೊಟ್ಟಿ, ಜೋಳದ ರೊಟ್ಟಿ, ಜೋಳದ ರೊಟ್ಟಿ, ಕರ್ಜಿಕಾಯಿ ಪಲ್ಯ. ಇದೇನು ಮಮ್ಮಿ? ಹುಂಚಿ ಖಾರ. ಇದರಿಂದ ಮಾಡ್ತಾರೆ ಮಮ್ಮಿ ಹುಂಚಿಕಾಯಿ ಹಿಂಡಿ. ಹುಂಚಿಕಾಯಿ, ಹುಂಚಿಕಾಯಿ, ಒಣ ಮೆಣಸಿಕಾಯಿ ನೆನೆ ಇಡಬೇಕು. ಅರಿಶಿನ ಪುಡಿ, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ರುಬ್ಬೇಕು. ಉಪ್ಪು ಹಾಕಿ 2 ವರ್ಷ ಮಟ್ಟ ಇಟ್ಟರೆ ಏನಾಗಲ್ಲ. ಏನೂ ಆಗಲ್ಲ. ಇದೊಂಥರ ಉಪ್ಪಿನಕಾಯಿ ಥರ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದು ಹುಂಚಿಕಾಯಿ ಹಿಂಡಿನ ನಾವು ಪಿಕಲ್ಸ್ ಎಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ಅವೆಲ್ಲ ನಾವು ತಿಂತೀವಲ್ಲ, ಆ ಥರ ಇದನ್ನು ನಾವು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಹುಂಚಿಕಾಯಿ ಹಿಂಡಿ ನಮ್ಮ ಕಡೆ ಮಾಡ್ತೀವಿ, ಉತ್ತರ ಕರ್ನಾಟಕದ ಕಡೆ. ನೀವು 2 ವರ್ಷದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಏನೂ ಆಗಲ್ಲ. 5 kg, 10 kg, 8 kg ಈ ಥರ ಎಲ್ಲ ಹಾಕಿಟ್ಕೊಂತಾರೆ. ಅದಕ್ಕೊಂದು ಸೀಸನ್ ಬರುತ್ತೆ. ಹುಂಚಿಕಾಯಿ ಹಿಂಡಿ ಎಲ್ಲರೂ ಮನೇಲಿ ಹಾಕ್ತಾರ ಆ ಸೀಸನಲ್ಲಿ. ಟೇಸ್ಟ್ ಹೆಂಗಾಗೈತೆ ಅಂತೇಳಿ ಆರಮ್ಮನ ಖುಷಿ ಹೇಳ್ತಾರ. ಬರ್ರಿ ನೋಡುಮು ಅವ್ರಿಗೆ ಹೆಂಗೆ ಅನ್ಸುತ್ತೆ ಈ ಕರ್ಜಿಕಾಯಿ ಪಲ್ಯ ಅಂತೇಳಿ. ನೀನು ಸ್ವಲ್ಪ ಒಂದೇ ಚಿನ್ನ ಇದು ತೆಗಿ ಚಿನ್ನಿ. ಹೆಂಗಿದೆ ಅಂತ ಹೇಳ್ಬೇಕಾ? ಸೊ ಚಿನ್ನಿ ಈಗ ಟೇಸ್ಟ್ ಮಾಡಿ ಹೇಳ್ತಾಳ ಕರ್ಜಿಕಾಯಿ ಪಲ್ಯ ಹೆಂಗೈತೆ ಅಂತೇಳಿ. ತಿನ್ನು ಫಸ್ಟ್. ತಿನ್ನು, ನೀನು ತಿನ್ನು. ಹೆಂಗಿದೆ ಅಂತ ಹೇಳ್ಬೇಕು. ಚೆನ್ನಾಗಿದೆ. ಚೆನ್ನಾಗೈತಂತೆ. ಕೈ ಇಲ್ಲ, ವಿಷ ಇಲ್ಲ. ಅರೆ ಹೆಂಗೈತಿ? ಸೂಪರ್. ವಿಷ ಆಗಿಲ್ಲ? ಇಷ್ಟ ಆಗಿದೆ. ಇಷ್ಟ ಆಗೈತಾ? ಹುಡುಗರು ಇದನ್ನ ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳು. ಬಾರಿ ಹುಂಚಿಕಾಯಿ ಹಿಂಡಿ ಹೆಂಗೈತೆ ನೋಡ್ರಿ. ಆರ್ಯ ಹುಂಚಿಕಾಯಿ ಹಿಂಡಿ ಚಿನ್ನ. ನಮಗಲ್ಲ. ಬಿಡ ಚಿನ್ನಿ, ನೀನು ಬಾ ಚಿನ್ನಿ ಕಡೆ. ಚಿನ್ನಿ ಬಾ ಚಿನ್ನಿ ನೀನು. ಚಿನ್ನಿ ಹೆಂಗೈತಿ? ಸೂಪರ್. ಚಿನ್ನಿಗೆ ಇಷ್ಟ ಆಗೈತಿ. ಈಗ ನೋಡ್ರಿ ಆರ್ಯಮ್ಮನ್ ಫುಲ್ ಬಿಸಿ ಮೊಬೈಲಲ್ಲಿ. ಮೊಬೈಲ್ ಕೊಡೋ ನಂದು. ಕೊಡೋ ಮೊಬೈಲು ಕೊಡಿ. ಆರ್ಯಮ್ಮ ನಿನ್ನ ತಮ್ಮ ನೋಡ್ಕೋಬೇಕು ತಾನೆ, ಮೇಲೆ ಅಳ್ತಾ ಇದೆ ತಮ್ಮ.
ಹಾಂ ನಿಂಗೆ ತಮ್ಮ ಅಂದರೆ ಇಷ್ಟ ಇಲ್ವಾ? ನೀನು ದೊಡ್ಡವನಾಗಿದ್ಯಾ ತಾನೆ ಇವಾಗ? ಏನು ಪ್ಲೀಸ್ ಮೊಬೈಲ್ ಬಿಟ್ಟು ಹೋಗಿ ಪಾಪು ನೋಡ್ಕೊಂಡು ನಡಿ ಮೇಲೆ. ಚಾಲೆಂಜ್ ಮುಗೀತು, ಖುಷಿ ಗೆದ್ದು. ಆರ್ಯಮನ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದ್ದ. ಸೊ ಅವನಿಗೆ ಹೇಳಿದ್ದೀನಿ ನೆಕ್ಸ್ಟ್ ಚಾಲೆಂಜಲ್ಲಿ ನೀನು ವಿನ್ ಆಗ್ತೀಯಾ ಅಂತ ಹೇಳ್ಬಿಟ್ಟು ಏನಾದರೂ ಸಮಾಧಾನ ಮಾಡಬೇಕಲ್ಲ, ಇಲ್ಲಾಂದರೆ ಪಾಪ ಸಣ್ಣ ಮಕ್ಕಳು ಅವನು ಬೇಗ ತಲೆಗೆ ಹಚ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ಆ ಸರ್ಪ್ರೈಸ್ನ ಇಬ್ಬರು ಶೇರ್ ಮಾಡಿ ತಿಂದರು. ಕೇಕ್ ಕೊಟ್ಟಿದ್ದೆ, ಒಂದು ಕೇಕ್ ಬಾಕ್ಸು. ನಾನು ಇವಾಗ ನಂದು ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್.